ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ಶುಶ್ರೂಷೆಯಲ್ಲಿ ಭಕ್ತಿಯಿಂದ ವಿಶ್ವಾಸದಿಂದ ನಾವು ಪಾಲ್ಗೊಳ್ಳೋಣ. ಒಂದು ನಿಮಿಷ ದೇವರ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಪರಿಶುದ್ಧವಾದ ಸಮಯದಲ್ಲಿ ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸಿದೇವ. ಆತ್ಮರ ವರದಾನಗಳಿಂದ ನಾವು ತುಂಬಲ್ಪಡಲಿ. ಈ ಶುಶ್ರೂಷೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪಾಲ್ಗೊಳ್ಳುವ ಕೃಪೆಗಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಾವು ಆಲಿಸುವಂತಹ ವಚನ ನಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗಲಿ. ಈ ಶುಶ್ರೂಷೆ ಸಮಯದಲ್ಲಿ ನನ್ನ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲಿ. ನನ್ನ ರೋಗಗಳು ನನ್ನನ್ನು ಬಿಟ್ಟು ಹೋಗಲಿ. ಸ್ವಾಮಿ, ನನ್ನ ಸಮಸ್ಯೆಗಳಿಂದ ನನಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ತಾಯಿ ಮರಿಯಳೇ, ನನಗಾಗಿ ಮಧ್ಯಸ್ಥವನ್ನು ಪ್ರಾರ್ಥಿಸಿರಿ. ಸ್ವಾಮಿ, ನಿಮ್ಮ ದೇವದೂತರ ಸಂರಕ್ಷಣವನ್ನು ದಯಪಾಲಿಸಿರಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅತಿ ಮುಖ್ಯವಾದಂಥ ಒಂದು ವಿಷಯವನ್ನು ಕುರಿತು ಧ್ಯಾನಿಸೋಣ. ನಮ್ಮ ಕಥೋಲಿಕ ಜೀವನದ ಕಥೋಲಿಕ ವಿಶ್ವಾಸದ ಅಟಿಸ್ಥಾನ ಅಡಿಪಾಯ ಏನೆಂದರೆ, ಅನೇಕರಿಗೆ ಈ ವಿಷಯವನ್ನು ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಥೋಲಿಕ ವಿಶ್ವಾಸದ ನಮ್ಮ ಕಥೋಲಿಕ ಜೀವನದ ಆಧಾರ ಅಟಿಸ್ಥಾನ ಪರಮಪ್ರಸಾದ. ಯಾಕೆಂದರೆ ಗುರುಗಳಲ್ಲ, ಧರ್ಮಾಧ್ಯಕ್ಷರುಗಳಲ್ಲ, ಇಲ್ಲದ್ರೆ ಬೇರೆ ಸಂಸ್ಕಾರಗಳಲ್ಲ, ಪರಮಪ್ರಸಾದವೇ ಕಥೋಲಿಕ ಧರ್ಮಸಭೆಯ ಅಟಿಸ್ಥಾನ ಅಡಿಪಾಯ. ಈ ಪರಮಪ್ರಸಾದದ ಮೇಲೇ ದೇವರು ನಮ್ಮ ಕಥೋಲಿಕ ಧರ್ಮಸಭೆಯನ್ನು ಕಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಮ್ಮಲ್ಲಿ ಅನೇಕರಿಗೆ ಈ ಪರಮಪ್ರಸಾದವನ್ನು ಕುರಿತು ಆಳವಾದ ಅರಿವಿಲ್ಲ, ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ. ಪ್ರೈಸ್ ದ ಲಾರ್ಡ್. ಸಹೋದರ ಸಹೋದರಿಯರೇ, ಸಂತ ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 66ನೇ ವಾಕ್ಯವನ್ನು ನಾವು ಓದಿ ಧ್ಯಾನಿಸೋಣ. ಅಂದಿನಿಂದ ಯೇಸು ಸ್ವಾಮಿ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟರು. ಹೋಗಿದವರು ಹಿಂದಿರುಗಿ ಬರಲಿಲ್ಲ. ಒಂದು ದಿವಸ ಅನೇಕರು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಇದ್ದಾರೆ. ಅವರ ಪ್ರಾರ್ಥನೆ, ಅವರ ಜೊತೆಯಲ್ಲಿ ಅವರು ದೇವರ ವಾಕ್ಯವನ್ನು ಹೇಳುವಾಗ ಅನೇಕರು, ಸಾವಿರಾರು ಜನ ಬಂದು ಕೂರುತ್ತಾರೆ. 10,000, 10,000, 20,000, 30,000 ಜನ. ಒಂದು ದಿವಸ ಏನು ಕಾರಣ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ದಿವಸ ಏನಾಯಿತು ಅಂದರೆ, ಯೇಸು ಸ್ವಾಮಿಯ ಮಾತಾಡುವಾಗ, ಪ್ರಬೋಧನೆ ಕೊಡುವಾಗ ಕೆಲವರು ಒಂದು 500-600 ಜನ ಎದ್ದು ನಿಂತು ಅವರು ಯೇಸುವಿನ ಸಹವಾಸವನ್ನು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದವರು ಹಿಂದಿರುಗಿ ಬರಲಿಲ್ಲ. ಸಹೋದರ ಸಹೋದರಿಯರೇ, ಕಥೋಲಿಕ ಧರ್ಮಸಭೆಯಿಂದ ಮೊಟ್ಟ ಮೊದಲನೇದಾಗಿ ಡಿವಿಷನ್ ಇದೆ. ಕಥೋಲಿಕ ಧರ್ಮಸಭೆಯಲ್ಲಿ ನಡೆದಂತಹ ಮೊಟ್ಟ ಮೊದಲನೇ ಡಿವಿಷನ್ ಇದೆ. ಯೇಸುವಿನ ಕಾಲದಲ್ಲಿ, ಯೇಸು ಸ್ವಾಮಿ ಜೀವಿಸಿದ ಅದೇ ಕಾಲದಲ್ಲಿ ಅವರು ಪ್ರಬೋಧಿಸುವಾಗ ಯಾವುದೋ ಒಂದು ವಿಷಯ ಕೆಲವರಿಗೆ ಇಷ್ಟವಾಗಲಿಲ್ಲ. ಆ ಕಾರಣದಿಂದ ಅವರು ಯೇಸುವಿನ ಸಹವಾಸವನ್ನು ಬಿಟ್ಟು ಹೋಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆದರೆ ಯಾತನ್ನು ಕುರಿತು ದೇವರು ಮಾತಾಡಿದ್ದಾರೆ, ಇವರಿಗೆ ಯಾವ ವಿಷಯ ಇಷ್ಟವಾಗಲಿಲ್ಲ, ಈ ವಿಷಯ ನಮಗೂ ತಿಳಿಸಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು, ಇದೆಲ್ಲ ನಂಬಕ್ಕೆ ಯಾರಾಗುತ್ತೆ? ಇದು ಕಟುವಾದ, ನೀವು ಹೇಳಿದ ಮಾತುಗಳು ಅತಿ ಕಟುವಾದದು, ಇದೆಲ್ಲ ನಮಗೆ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೋದರು. ಅವರು ಸುಮ್ಮನೆ ಹೋಗಲಿಲ್ಲ. ಹೋಗುವಾಗ ಏನು ಮಾಡಿದಾರಂತೆ ನೋಡಿ, ನಮ್ಮಲ್ಲಿ ಕೂಡ ಚರ್ಚಿಂದ ಅನೇಕರು ಬಿಟ್ಟು ಹೋಗ್ತಾರೆ, ಧರ್ಮಸಭೆಯಿಂದ ಅನೇಕರು ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ, ಇನ್ನು ನಾಳೆ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗುವಾಗ ಎಲ್ಲ ಇವರೇನು, ಇದೆಲ್ಲ ಕಟುವಾದ ಮಾತುಗಳು, ನಾವೆಲ್ಲ ನಮಗೆ ಇದನ್ನು ಅಂಗೀಕರಿಸಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇವರು ಬಿಟ್ಟು ಹೋಗಿದ್ದಾರೆ. ಆದರೆ ಯೇಸು ಸ್ವಾಮಿ ಏನು ಹೇಳಿರ್ಬೋದು, ಯಾವ ವಿಷಯವನ್ನು ಕುರಿತು ದೇವರು ಮಾತಾಡಿರ್ಬೋದು ಅಂದರೆ, ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 41ನೇ ವಾಕ್ಯ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಯೇಸು ಹೇಳಿದಕ್ಕೆ ಯಹೂದ್ಯರು ಗೊಣಗುಟ್ಟಿತ್ತೊಡಗಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನೋಡಿ, ಯೇಸು ಸ್ವಾಮಿ ಸ್ವರ್ಗದಿಂದ ಇಳಿದು ಬಂದ ಜೀವನದ ರೊಟ್ಟಿ ನಾನೇ, ನನ್ನ ಶರೀರ, ಈ ವಿಷಯವನ್ನು ಹೇಳುವಾಗಲೇ ಇವರೆದ್ದೇಳಿ ಬಿಟ್ಟು ಹೋಗಿದ್ದಾರೆ. ನೋಡಿ, 6ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ನೋಡುವಾಗ 5 ರೊಟ್ಟಿಯಿಂದ 5,000 ಮಂದಿಗೆ ದೇವರು ಅದ್ಭುತ ಮಾಡಿ ಊಟ ಕೊಟ್ಟಿದ್ದಾರೆ. ಅಲ್ಲಿ 5 ರೊಟ್ಟಿ ಮಾತ್ರ, 5,000 ಜನ ಕೂತಿದ್ದಾರೆ. ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳಿದ್ದಾರೆ, ಇವರಿಗೆಲ್ಲ ಊಟ ಕೊಡಿ ಅಂತ. ಶಿಷ್ಯರು, ನಮ್ಮ ಹತ್ರ ಏನೂ ಇಲ್ಲ ಸ್ವಾಮಿ ಅಂತ. ಕೊನೆಗೆ ಒಬ್ಬ ಚಿಕ್ಕ ಹುಡುಗನ ಹತ್ರ 5 ರೊಟ್ಟಿಗಳಿದೆ. ಯೇಸು ಸ್ವಾಮಿ ಅದನ್ನು ಕೈಯಲ್ಲಿ ತೆಗೆದು ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಕೊಡುವಾಗ 5,000 ಜನವನ್ನು ಸಮೃದ್ಧಿಯಾಗಿ ಊಟ ಮಾಡಿ ಬ್ಯಾಲೆನ್ಸ್ ಉಳಿದಿದೆ. ಇದನ್ನು ನೋಡಿದ ಜನ ಏನು, ಇವನು ತುಂಬ ಒಳ್ಳೆಯವನು, ನೋಡಿ ಅದ್ಭುತ ಶಕ್ತಿ ಇದೆ ಇವನಿಗೆ,
ನಾವೊಂದು ಕೆಲಸ ಮಾಡೋಣ, ಇವನನ್ನು ನಮ್ಮ ಲೀಡರ್ ಆಗಿ ಮಾಡೋಣ, ನಮ್ಮ ಮುಖಂಡರಾಗಿ ಮಾಡೋಣ, ಅರಸರಾಗಿ ಮಾಡೋಣ ಅಂತ ಪ್ಲಾನ್ ಇಟ್ಟು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ರೊಟ್ಟಿಯನ್ನು ತಿಂದು ಯೇಸುವನ್ನು ಮುಖಂಡರಾಗಿ ಮಾಡೋಣ ಅಂತ ಪ್ಲಾನ್ ಇಟ್ಟು ಅದೇ ಜನ 10 ನಿಮಿಷ ನಂತರ ಅವರ ಜೀವನದಲ್ಲಿ ಬಂದ ಬದಲಾವಣೆ ನೋಡಿ. ಅವರಲ್ಲಿ ಯೇಸು ನಿಜವಾದ ರೊಟ್ಟಿಯನ್ನು ಕುರಿತು ಮಾತಾಡುವಾಗ ಈ ವಿಷಯ ಅವರಿಗೆ ಕಟುವಾಗಿ ಅನಿಸುತ್ತೆ. ಅವರದನ್ನು ಅರ್ಥ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ಬಿಟ್ಟು, ಇದು ನಂಬಕ್ಕೆ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ಸಹೋದರ ಸಹೋದರಿ, ಕಥೋಲಿಕ ಧರ್ಮಸಭೆಯ ಅಡಿಸ್ಥಾನ ಅಡಿಪಾಯ ಏನಂದರೆ ಪರಮಪ್ರಸಾದ. ಈ ಪರಮಪ್ರಸಾದದಲ್ಲಿ ನಂಬಿಕೆ ಇಲ್ಲದೆ ಒಬ್ಬ ವ್ಯಕ್ತಿ ಕಥೋಲಿಕ ವಿಶ್ವಾಸಿಯಾಗಿ ಜೀವಿಸುವುದು ಸಾಧ್ಯವಲ್ಲ. ನೆನಪಿಟ್ಟುಕೊಳ್ಳ್ರಿ, ಗುರುವಾಗಲಿ, ಧರ್ಮಾಧ್ಯಕ್ಷರಾಗಲಿ, ಕನ್ಯಾಸ್ತ್ರೀಯರಾಗಲಿ, ಸಾಮಾನ್ಯ ಜನವಾಗಲಿ, ಪ್ರಬೋಧಕರಾಗಲಿ, ಯಾರಾಗಲಿ ಪರಮಪ್ರಸಾದದಲ್ಲಿ ಆಳವಾದ ನಂಬಿಕೆ ಇಲ್ಲದೆ ಒಬ್ಬ ವ್ಯಕ್ತಿ ಕಥೋಲಿಕ ವಿಶ್ವಾಸಿಯಾಗಿ ಜೀವಿಸುವುದು ಸಾಧ್ಯವಾಗುವುದಿಲ್ಲ. ಇದು ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್. ಒಂದು ದಿವಸ ನೀವು ನಿಮ್ಮ ಕಥೋಲಿಕ ವಿಶ್ವಾಸವನ್ನು ಬಿಟ್ಟು ಹೋಗುವುದು ಆಗುತ್ತದೆ. ಅನೇಕ ಗುರುಗಳು ಧರ್ಮಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ಧರ್ಮಾಧ್ಯಕ್ಷರು ಬಿಟ್ಟು ಹೋಗಿರಬಹುದು, ಅನೇಕ ವಿಶ್ವಾಸಗಳು ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಈ ಕಥೋಲಿಕ ಧರ್ಮಸಭೆಯ ಅಡಿಸ್ಥಾನವಾದ ಅಡಿಪಾಯಾದ ಪರಮಪ್ರಸಾದದಲ್ಲಿ ನಿಜವಾದ ವಿಶ್ವಾಸ ಇಲ್ಲದ ಕಾರಣದಿಂದ ಒಂದು ದಿವಸ ಅವರ ವಿಶ್ವಾಸದಿಂದ, ಈ ಕಥೋಲಿಕ ವಿಶ್ವಾಸದಿಂದ ಹೊರಗಡೆ ಹೋಗುವುದು ಪ್ರಾರಂಭವಾಗುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನನಗೆ ಕೆಲವು ಗುರುಗಳನ್ನು ಪರಿಚಯ ಇದೆ, ಕೆಲವು ಪ್ರಬೋಧಕರನ್ನು ಪರಿಚಯ ಇದೆ. ಅವರೆಲ್ಲ ಒಂದು ಕಾಲದಲ್ಲಿ ಒಳ್ಳೆ ಅಭಿಷೇಕವುಳ್ಳ ಪ್ರಬೋಧಕರಾಗಿದ್ದಾರೆ, ಒಳ್ಳೆ ಅಭಿಷೇಕವುಳ್ಳ ಗುರುಗಳಾಗಿದ್ದಾರೆ. ಸಹೋದರ ಸಹೋದರಿ, ಅವರ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಅವರು ಪ್ರಬೋಧನೆಯನ್ನು ಕೊಡುವಾಗ ಸಾವಿರಾರು ಜನ ಬಂದು ಸೇರುವುದು ಪ್ರಾರಂಭವಾಗುತ್ತದೆ. ನೆಮ್ಮದಿ ನಿಧಾನವಾಗಿ ಅವರ ಮನಸ್ಸಲ್ಲಿ ಒಂದು ಅನುಮಾನ, ಈ ಚಿಕ್ಕ ಪುಟ್ಟ ರೊಟ್ಟಿಯಲ್ಲಿ ನಿಜವಾಗಿ ದೇವರ ಸಾನ್ನಿಧ್ಯ ಇದೆಯಾ ಇಲ್ವಾ ಅಂತ. ಅವರದು ಬಹಿರಂಗವಾಗಿ ಪ್ರಬೋಧಿಸುವುದು ಪ್ರಾರಂಭವಾಗಿ ಕೊನೆಗೆ ಧರ್ಮಸಭೆಯಿಂದ ಅವರನ್ನು ಹೊರಗಡೆ ಹಾಕಿದ್ದಾರೆ. ಅನೇಕ ವ್ಯಕ್ತಿಗಳನ್ನು ಹಾಗೆ. ಕಥೋಲಿಕ ವಿಶ್ವಾಸವೆಂದರೆ ಪರಮಪ್ರಸಾದವೇ, ಜೀವಂತರಾದ ದೇವರ ಸಾನ್ನಿಧ್ಯ ಈ ಪರಮಪ್ರಸಾದದಲ್ಲಿ ಇದೆ. ಸಹೋದರ ಸಹೋದರಿ, ಈ ಪರಮಪ್ರಸಾದವನ್ನು ಆಳವಾಗಿ ನೀವು ನಂಬಬೇಕು, ವಿಶ್ವಸಿಸಬೇಕು. ಇದು ಜೀವಂತರಾದ ದೇವರು. ಈ ರೊಟ್ಟಿಯನ್ನು ಬಲಿಪೂಜೆಯ ಸಮಯದಲ್ಲಿ ಗುರುಗಳು ಪ್ರಾರ್ಥಿಸುವಾಗ ಸ್ವರ್ಗವನ್ನು ತೆರೆದು ಸ್ವರ್ಗದಿಂದ ಜೀವಂತರಾದ ದೇವರಿಳಿದು ಬಂದು ಈ ಕಾಣಿಕೆಗಳನ್ನು ಸ್ವೀಕರಿಸಿ ಇದನ್ನು ತನ್ನ ಶರೀರವಾಗಿ ರಕ್ತವಾಗಿ ಮಾರ್ಪಡಿಸುತ್ತಾರೆ. ಈ ವಿಷಯಗಳನ್ನು ಅನೇಕ ನಮ್ಮ ಜೀವನ ಕಾಲದಲ್ಲಿ, ನಮ್ಮ ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ, ಹೊರಗಡೆ ದೇಶಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಪರಮಪ್ರಸಾದದ ಅದ್ಭುತಗಳು ನಡೆಯುತ್ತಾ ಇದೆ. ಈ ವಿಷಯಗಳು ನಮಗೆ ಏನು ಹೆಚ್ಚಾಗಿ ತಿಳಿಸ್ಕೊಳ್ಳಬೇಕು ಅಂದರೆ ನೀವು ಇಂಟರ್ನೆಟ್ಟೆಲ್ಲ ಉಪಯೋಗಿಸುವವರೆಗೆ ಗೊತ್ತು. ಗೂಗಲ್ ಸರ್ಚಲ್ಲಿ ಹೋಗಿ www.eucharisticmiracles.com ಎಂಬ ಒಂದು ವೆಬ್ಸೈಟ್ ಇದೆ. ಅದನ್ನು ನೀವು ತೆರೆದು ನೋಡುವಾಗ ಪ್ರಪಂಚದಲ್ಲಿ ಸಂಭವಿಸಿದಂತಹ ಪರಮಪ್ರಸಾದದ ಅದ್ಭುತಗಳನ್ನು ಕುರಿತು ನೀವು ಅಲ್ಲಿ ನೋಡಬಹುದು. ಈ ಜೀವಂತರಾದ ದೇವರ ಸಾನ್ನಿಧ್ಯ. ಸಹೋದರ ಸಹೋದರಿ, ಎಷ್ಟು ಭಾಗ್ಯವಂತರು ನಾವು, ಎಷ್ಟು ಭಾಗ್ಯವಂತರು. ಯಾಕಂದರೆ ನಮ್ಮ ದೇವರನ್ನು ನಾವು ನಮ್ಮ ನಾಲಿಗೆಯಲ್ಲಿ ಸ್ವೀಕರಿಸುವ ಭಾಗ್ಯ, ಇಷ್ಟೊಂದು ಭಾಗ್ಯವುಳ್ಳ ಬೇರೆ ಯಾವ ಜನಾಂಗವಿದೆ? ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇಮ್ಯಾನ್ಯುಯಲ್ ದೇವರು, ಜೊತೆಯಲ್ಲಿ ಇರುವ ದೇವರು. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 2 ಅದ್ಭುತಗಳನ್ನು ನಾವು ನೋಡುತ್ತೇವೆ. ಮೊದಲನೇ ಅದ್ಭುತ, 5 ರೊಟ್ಟಿಯನ್ನು ದೇವರ ಅದ್ಭುತ ಮಾಡಿ 5,000 ಜನರಿಗೆ ಕೊಟ್ಟ ಅದ್ಭುತ. 2ನೇ ಅದ್ಭುತ, ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಹೋದ ಅದ್ಭುತ. ಈ 2 ಅದ್ಭುತಗಳಿಗೆ ಒಂದು ಸಂಬಂಧ ಇದೆ, ಒಂದು ರಿಲೇಷನ್ ಇದೆ. ಯಾಕೆಂದರೆ ಈ 2 ಅದ್ಭುತಗಳು ಸಂಭವಿಸಿದ ಅನಂತರ ಯೇಸು ಸ್ವಾಮಿ ಪರಮಪ್ರಸಾದವನ್ನು ಕುರಿತು ಮಾತಾಡಿದ್ದಾರೆ, ಪರಮಪ್ರಸಾದವನ್ನು ಕುರಿತು ಜನರಿಗೆ ಬೋಧನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮುಂಚಿತವಾಗಿ ದೇವರು ಈ 2 ಅದ್ಭುತಗಳ ಮುಖಾಂತರ ಕೆಲವು ವಿಷಯಗಳನ್ನು ಜನರಿಗೆ ತೋರಿಸಿಕೊಟ್ರು. ಏನಂದರೆ, ಮೊದಲನೇ ಅದ್ಭುತದಲ್ಲಿ ಈ 5 ರೊಟ್ಟಿಯನ್ನು ದೇವರ ಕರಗಳಲ್ಲಿ ಎತ್ತು ಅದನ್ನು ದೇವರ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ 5,000 ಜನರಿಗೆ ಕೊಡುವಾಗ ಯೇಸು ಸ್ವಾಮಿ ತನ್ನ ಮುಂದೆ ಕೂತ್ಕೊಂಡಿರುವಂಥ ಜನರ ಅವರಿಗೆ ಕೊಡಬೇಕು ಅಂತ ದೇವರು ಯೋಚನೆ ಮಾಡಿದ ಆ ಸಂದೇಶ ಇದೆ. ಯೇಸು ಸ್ವಾಮಿ ಅವರ ಕರಗಳಲ್ಲಿ ಕೊಡುವುದನ್ನು ಆಶೀರ್ವದಿಸಿ ಅದನ್ನು ಮುರಿದು ಕೊಡುವಾಗ ಅದು 5,000 ಅಲ್ಲ, 5 ಲಕ್ಷ ಅಲ್ಲ, 5 ಕೋಟಿ ಅಲ್ಲ, ಎಷ್ಟು ಜನರಿಗೆ ಬೇಕಾದರೆ ಅವರ ಶರೀರವನ್ನು ಅವರು ಭೋಜನವಾಗಿ ಊಟವಾಗಿ ಕೊಡಬಹುದು ಅಂತ.
ಈ ಒಂದು ವಿಷಯ ಜನರು ಗ್ರಹಿಸಿಕೊಳ್ಳಬೇಕು ಎಂದು ದೇವರು ಅದ್ಭುತ ಮಾಡಿದ್ದಾರೆ. ಅವರ ಶರೀರ ಒಂದೇ ಸಮಯದಲ್ಲಿ ಕಥೋಲಿಕ ಧರ್ಮಸಭೆಯಲ್ಲಿ 5 ಲಕ್ಷ ಗುರುಗಳಿದ್ದಾರೆ. ಈ 5 ಲಕ್ಷ ಮಂದಿ ಗುರುಗಳು ಪ್ರತಿ ದಿವಸ ಬಲಿಪೂಜೆಯನ್ನು ಸಮರ್ಪಣೆ ಮಾಡುತ್ತಾರೆ. ಕಥೋಲಿಕ ಧರ್ಮಸಭೆಯಲ್ಲಿ ಸುಮಾರು 150 ಕೋಟಿ ವಿಶ್ವಾಸಿಗಳಿದ್ದಾರೆ ಇಡೀ ಪ್ರಪಂಚ ವ್ಯಾಪ್ತಿಯಾಗಿ. ಈ ಇಷ್ಟು ಮಂದಿ ಜನರು ಬೇಕಾದರೆ ಯೇಸುವಿನ ಶರೀರವನ್ನು ಒಂದೇ ಸಮಯವನ್ನು ಭುಜಿಸಬಹುದು. ಯಾಕಂದರೆ ಈ ಶಕ್ತಿಯುಳ್ಳ ಶರೀರ ದೇವರದು. ಸಾಹಚರ್ಯವನ್ನು ಅನುಸರಿಸಿ ಬದಲಾಯಿಸಲ್ಪಡುವಂಥ ಶಕ್ತಿಯುಳ್ಳ ಶರೀರ ಯೇಸುವಿನ ಶರೀರ. ಎರಡನೇ ಅದ್ಭುತವನ್ನು ನಾವು ನೋಡುವಾಗ ಯೇಸು ನೀರಿನ ಮೇಲೆ ನಡ್ಕೊಂಡು ಹೋದ ಅದ್ಭುತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನೀರಿನ ಮೇಲೆ ನಡೆಯುವುದು ಸಾಧ್ಯವಲ್ಲ, ನಾವು ಮುಳುಗಿ ಸತ್ತು ಹೋಗ್ತೀವಿ. ಯೇಸು ನೀರಿನ ಮೇಲೆ ನಡೆಯುವಾಗ ಯೇಸು ಮುಳುಗಿ ಹೋಗಲಿಲ್ಲ. ಈ ಅದ್ಭುತವನ್ನು ಮುಖಾಂತರ ದೇವರು ಜನರಿಗೆ ಕೊಟ್ಟ ಸಂದೇಶ ಏನೆಂದರೆ, ಯೇಸುವಿನ ಶರೀರ ಸಾಹಚರ್ಯವನುಸರಿಸಿ ಮಾರುವಂಥ ಬದಲಾವಣೆ ಹೊಂದುವಂಥ ಶಕ್ತಿಯುಳ್ಳ ಶರೀರ ಅಂತ. ಆ ಒಂದು ಸಂದೇಶ ಜನ ಗ್ರಹಿಸಿಕೊಳ್ಳಬೇಕು. ಈ ಪರಮಪ್ರಸಾದವನ್ನು ಕುರಿತು ಮಾತಾಡುವ ಮುಂಚಿತವಾಗಿ ನೋಡಿ, ಸಾಮಾನ್ಯವಾಗಿ ನಾವು ಒಂದು 20 kg ಒಂದು ಕಬ್ಬಿಣದ ಒಂದು ಐರನ್ ಪೀಸ್ ನೀರಲ್ಲಿ ಇಡುವಾಗ ಅದು ನೀರಲ್ಲಿ ಮುಳುಗಿ ಹೋಗುತ್ತದೆ. ಆದರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಅದೆಷ್ಟು kg ಇರಬಹುದು ಗೊತ್ತಾ? ಆದರೆ ಅದು ಮುಳುಗಿ ಹೋಗ್ತಾ ಇಲ್ಲ ನೀರಿನ ಮೇಲೆ. ಯಾಕೆಂದರೆ ಅದನ್ನ ಆಕೃತಿ ಆ ಶೇಪ್ನಿಂದ ಇದು ನೀರಲ್ಲಿ ಮುಳುಗಿ ಹೋಗದೆ ನೀರಿನ ಮೇಲೆ ಇರುವುದು ಸಾಧ್ಯವಾಗುತ್ತದೆ. ಈ ಕಾರಣ ನೋಡಿ, ಯೇಸು ಸ್ವಾಮಿ ನೀರಿನ ಮೇಲೆಯಿಂದ ನಡ್ಕೊಂಡು ಹೋದರೆ ಯೇಸು ಜನರಿಗೆ ಕೊಟ್ಟ ಸಂದೇಶ ಏನಂದರೆ, ನನ್ನ ಶರೀರಕ್ಕೆ ಈ ಒಂದು ಶಕ್ತಿ ಇದೆ. ಏನು? ಸಾಹಚರ್ಯವನುಸರಿಸಿ ಮಾರ್ಪಡುವಂಥ ಶಕ್ತಿಯುಳ್ಳ ಶರೀರ ನನ್ನದು. 5 ಲಕ್ಷ ಮಂದಿಗೆ ಬೇಕಾದರೆ ನನ್ನ ಶರೀರದಿಂದ ನಾನು ಶರೀರವನ್ನು ತಿನ್ನಗೆ ಕೊಡಬಹುದು. ಈ 2 ಅದ್ಭುತಗಳು ಸಂಭವಿಸಿದ ಅನಂತರ ಯೇಸು ಪರಮಪ್ರಸಾದವನ್ನು ಕುರಿತು ಮಾತಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಗೊತ್ತು ಯೇಸು ಸ್ವಾಮಿ 3.5 ವರ್ಷ ಕಾಲದಲ್ಲಿ ಈ ಲೋಕದಲ್ಲಿ ಅವರು ಜೀವಿಸಿದ್ದಾರೆ. 33 ವರ್ಷ ಕಾಲದಲ್ಲಿ ಜೀವಿಸಿದ್ದಾರೆ. ಆದರೆ 3 ವರ್ಷದಲ್ಲಿ ಬಹಿರಂಗವಾಗಿ ಅವರು ಸುವಾರ್ತೆಯಲ್ಲಿ ಪ್ರಬೋಧನೆಯಲ್ಲಿ ಜೀವಿಸಿದ್ದಾರೆ. ಬೈಬಲ್ ಗ್ರಂಥದಲ್ಲಿ ಯೋಹಾನ ಶುಭ ಸಂದೇಶದಲ್ಲಿ ನೋಡುತ್ತೇವೆ, ಯೇಸು ಸ್ವಾಮಿ ಜನರನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ. ಅವರ ಸ್ನೇಹಿತರನ್ನು ಕರೆದಿದ್ದಾರೆ, ನಮ್ಮೆಲ್ಲರನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ. ಯೇಸುವಿನ ಗೊತ್ತು ಸಿಲುಬೆ ಮರಣ ಮುಖಾಂತರ ದೇವರ ಸನ್ನಿಧಿಗೆ ಹೋಗಬೇಕು. ಯೇಸುವಿನ ಜೀವನದಲ್ಲಿ ಈ ಒಂದು ನೋವು ಜಾಸ್ತಿಯಾಗಿತ್ತು. ಏಕೆಂದರೆ ಕೊನೆ ಕಾಲದಲ್ಲಿ ತಂದೆ ಸನ್ನಿಧಿಗೆ ಹೋಗಬೇಕು, ತಂದೆಯನ್ನು ಪ್ರೀತಿಸುತ್ತಾ ಇದ್ದಾರೆ, ಆದರೆ ಈ ಜನರನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ, ಇವರನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಹೆಚ್ಚಾಗಿ ದೇವರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ದೇವರೊಂದು ಮಾರ್ಗವನ್ನು ಅವರು ಕಂಡಿಡಿದಿದ್ದಾರೆ. ಏನಂದರೆ ಪರಮಪ್ರಸಾದದ ರೂಪದಲ್ಲಿ ಜನರ ಜೊತೆಯಲ್ಲಿ ಜೀವಿಸುವ ಒಂದು ಚಿಕ್ಕ ರೊಟ್ಟಿಯಾಗಿ ಮಾರ್ಪಡುವಂತಹ ಅದ್ಭುತ. ಹಾಲೆಲೂಯ, ಹಾಲೆಲೂಯ. ನೋಡಿ, ನಮ್ಮನ್ನು ಯಾವಾಗಲೂ ಬಿಟ್ಟು ಹೋಗೋಕ್ಕೆ ಯೇಸು ಸ್ವಾಮಿಗೆ ಇಷ್ಟ ಇಲ್ಲ. ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಅವರ ಆಗ್ರಹ, ಆಸಕ್ತಿ. ಈ ಕಾರಣದಿಂದ ಈ ಪುಟ್ಟ ರೊಟ್ಟಿಯ ರೂಪದಲ್ಲಿ ಅವರು ಮಾರ್ಪಡಿದ್ದಾರೆ. ಅವರಲ್ಲಿ ಬದಲಾವಣೆ ಹೊಂದಿ ಈ ಪುಟ್ಟ ರೊಟ್ಟಿಯ ರೂಪದಲ್ಲಿ ಯೇಸು ಸ್ವಾಮಿ ನಮ್ಮ ಶರೀರಕ್ಕೆ, ನಮ್ಮ ಜೀವನಕ್ಕೆ ಬರುತ್ತಾ ಇದ್ದಾರೆ. ಹಾಗೆ ಅವರು ನಮ್ಮ ಜೊತೆಯಲ್ಲಿ ಜೀವನ ಮಾಡುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅನೇಕ ಸಂತರು ಅನೇಕ ವರ್ಷಗಳು ಪರಮಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಿ ಜೀವಿಸಿದ್ದಾರಂದ ಅವರ ಜೀವನವನ್ನು ನಾವು ಜೀವನ ಚರಿತ್ರವನ್ನು ಓದಿ ಧ್ಯಾನಿಸುವಾಗ ನಮಗೆ ಗೊತ್ತಾಗುತ್ತೆ. ಇದು ಅದ್ಭುತಕರವಾದ ಕಾರ್ಯ. ಸಹೋದರ ಸಹೋದರಿ, ಯೋಗ್ಯತೆಯಿಂದ ದೇವರ ಶರೀರವನ್ನು ನಾವು ಸ್ವೀಕರಿಸಬೇಕು. ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಎಷ್ಟೊಂದು ಭಕ್ತಿ, ಒಂದು ವಿಶ್ವಾಸ, ಭಯ ನಮಗೆ ಬೇಕು. ಯಾಕಂದರೆ ಎಷ್ಟು ದೊಡ್ಡ ಅದ್ಭುತವನ್ನು ಈ ಬಲಿಪೀಠದ ಮೇಲೆ ಸಂಭವಿಸುತ್ತದೆ. ಗುರುಗಳ ಅಯೋಗ್ಯರು, ಗುರುಗಳು ಪಾಪಿಗಳಾಗಿರಬಹುದು, ಅವರ ಯೋಗ್ಯತೆ ಇಲ್ಲದಿರಬಹುದು, ಇದೇನು ಅಲ್ಲಿ ಅಗತ್ಯ ಇಲ್ಲ. ಯಾಕೆಂದರೆ ಗುರುಗಳೊಂದು ಮಾಧ್ಯಮ ಮಾತ್ರ. ದೇವರು ಈ ಕಾಣಿಕೆಯನ್ನು, ಈ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ದೇವರು ತನ್ನ ಶರೀರವಾಗಿ, ರಕ್ತವಾಗಿ ಮಾರ್ಪಡಿಸುತ್ತಾರೆ. ಅದು ಗುರುಗಳಲ್ಲಿ ಒಂದು ಮಾಧ್ಯಮ ಮಾತ್ರ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸಹೋದರ ಸಹೋದರಿ, ನೀವು ಕಥೋಲಿಕ ವಿಶ್ವಾಸಿಯಾಗಿ ಜೀವಿಸಬೇಕಂದರೆ ಪರಮಪ್ರಸಾದವನ್ನು ಆಳವಾಗಿ ನಂಬಬೇಕು, ವಿಶ್ವಸಿಸಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇದು ಜೀವಂತರಾದ ದೇವರ ಶರೀರ.
ಜೀವಂತರಾದ ದೇವರ ರಕ್ತ, ನಿಮಗೆ ಬಿಡುಗಡೆ ಕೊಡುವ ಶಕ್ತಿಯುಳ್ಳ ದೇವರ ಶರೀರ, ದೇವರ ರಕ್ತ. ಇದು ನಿಮ್ಮ ಶರೀರದಲ್ಲಿ ಇರುವಂತಹ ರೋಗಗಳಿಂದ ನಿಮಗೆ ಬಿಡುಗಡೆ ಕೊಡುವ ಔಷಧಿಯಾಗಿದೆ. ಈ ಒಂದು ಆಳವಾದ ವಿಶ್ವಾಸ. ಸಂತ ಪೌಲನು ಹೇಳುತ್ತಾ ಇದ್ದಾರೆ, ನಿಮ್ಮಲ್ಲಿ ಅನೇಕರು ಸತ್ತು ಹೋಗಿದ್ದಾರೆ, ಅನೇಕರು ರೋಗಿಗಳಾಗಿದ್ದಾರೆ, ಅನೇಕರು ಮರಣ ಹೊಂದಿದ್ದಾರೆ, ಅನೇಕರು ಬಲಹೀನರಾಗಿದ್ದಾರೆ. ಯಾಕೆ ಕಾರಣ ಗೊತ್ತಾ? ಅಯೋಗ್ಯತೆಯಿಂದ ದೇವರ ಶರೀರವನ್ನು ಸ್ವೀಕರಿಸಿ ದೇವರ ಶರೀರಕ್ಕೆ ವಿರೋಧವಾಗಿ ಪಾಪ ಮಾಡಿದ ಕಾರಣದಿಂದ. ಯಾಕೆಂದರೆ ಇದು ನಿಜವಾಗಿ ದೇವರ ಶರೀರ. ನಮ್ಮಲ್ಲಿ ಅನೇಕರು ಪಾಪ ವಿಜ್ಞಾಪನೆ ಮಾಡದೆ ಬಲಹೀನತೆಗಳಲ್ಲಿ, ಪಾಪಗಳಲ್ಲಿ, ಅಸ್ವಸ್ಥತೆಗಳಲ್ಲಿ ಮುಳುಗಿರುವಾಗಲೂ ಯೇಸುವಿನ ಶರೀರವನ್ನು ಸ್ವೀಕರಿಸುವಾಗ ದೇವರ ಶರೀರಕ್ಕೆ ವಿರೋಧವಾಗಿ ಪಾಪ ಆಗುತ್ತಾ ಇದ್ದೇವೆ. ಈ ಕಾರಣದಿಂದ ಸಹೋದರ ಸಹೋದರಿ, ಅಯೋಗ್ಯತೆಯಿಂದ ದೇವರ ಶರೀರವನ್ನು ಸ್ವೀಕರಿಸುವಾಗ ದೇವರ ಶರೀರಕ್ಕೆ ವಿರೋಧವಾಗಿ ಪಾಪ ಮಾಡಿ ನೀವು ನಿಮ್ಮ ಮರಣವನ್ನು ಸ್ವೀಕರಿಸುತ್ತಾ ಇದ್ದೀರಿ. ನೀವು ಅಯೋಗ್ಯತೆಯಿಂದ ದೇವರ ಶರೀರವನ್ನು ಸ್ವೀಕರಿಸುವಾಗ ದೇವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಶರೀರಕ್ಕೆ ಬರುವುದಿಲ್ಲ, ಸೈತಾನ್ ಬರುತ್ತಾನೆ. ಕೊನೆ ರಾತ್ರಿ ಭೋಜನದ ಸಮಯದಲ್ಲಿ ಯೇಸು ಸ್ವಾಮಿ ಯೇಸುವಿನ ಶರೀರವಾದ ಈ ರೊಟ್ಟಿಯನ್ನು ಯೂದಾಸನ ನಾಲುಗೆಯಲ್ಲಿ ಕೊಡುವಾಗ ಬೈಬಲ್ ಗ್ರಂಥದಲ್ಲಿ ವ್ಯಕ್ತವಾಗಿ ಬರೆದಿಟ್ಟಿದೆ. ಏನಂತ? ಅವನಲ್ಲಿ ಸೈತಾನ್ ಪ್ರವೇಶಿಸಾನಂತ. ಅವನು ಸ್ವೀಕಾರ ಮಾಡಿದ ಯೇಸುವಿನ ಶರೀರ, ಆದರೆ ಅವನಲ್ಲಿ ಸೈತಾನ್ ಪ್ರವೇಶ ಮಾಡಿದ್ದಾನೆ. ಯಾಕಂದರೆ ಅವನಲ್ಲಿ ಯೋಗ್ಯತೆ ಇಲ್ಲ. ಕಾರಣದಿಂದ ನೀವು ಅಯೋಗ್ಯತೆಯಿಂದ ದೇವರ ಶರೀರ ಸ್ವೀಕಾರ ಮಾಡುತ್ತಾ ಇದ್ದೀರಾ. ಅಯೋಗ್ಯತೆಯಿಂದ ದೇವರ ಶರೀರವನ್ನು ಸ್ವೀಕರಿಸುವಾಗ ನೀವು ಆಶೀರ್ವಾದವಲ್ಲ, ಶಾಪವನ್ನು ತೆಗೆಯುತ್ತಾ ಇದ್ದೀರಿ. ಸಹೋದರ ಸಹೋದರಿಯರೇ, ಕಥೋಲಿಕ ಧರ್ಮಸಭೆಯಲ್ಲಿ ಪಾಪ ವಿಜ್ಞಾಪನೆ ಎಂಬ ಸಂಸ್ಕಾರವನ್ನು ಯೇಸು ಸ್ವಾಮಿ ಧರ್ಮಸಭೆಯನ್ನು ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ಈ ಪಾಪ ವಿಜ್ಞಾಪನೆ ಸಂಸ್ಕಾರವನ್ನು ಮುಖಾಂತರ ನಮ್ಮ ಪಾಪಗಳನ್ನು ಯೇಸುವಿನ ಸನ್ನಿಧಿಯಲ್ಲಿ, ಯೇಸುವಿನ ಪ್ರತಿನಿಧಿಯಾದಂತಹ ಗುರುಗಳ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವಾಗ ಯೇಸುವಿನ ಪರಿಶುದ್ಧ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಪರಿಶುದ್ಧರಾಗುತ್ತೇವೆ. ಈ ಒಂದು ಪರಿಶುದ್ಧರಾಗಿ ದೇವರ ಶರೀರವನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ಅಭಿಷೇಕ ಉಂಟಾಗುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸಹೋದರ ಸಹೋದರಿ, ಅನೇಕರು ರೋಗಗಳಲ್ಲಿ ಬಿದ್ದು, ಕಷ್ಟಗಳಲ್ಲಿ ಬಿದ್ದು, ಸಮಸ್ಯೆಗಳಲ್ಲಿ ಬಿದ್ದು ಜೀವನ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾರಲ್ಲ. ಮಗನೇ ಮಗಳೇ, ನಿಮಗೆ ಬಿಡುಗಡೆ ಕೊಡುವ ದೇವರ ಶಕ್ತಿಯುಳ್ಳ ಶರೀರವನ್ನು, ರಕ್ತವನ್ನು ಯೋಗ್ಯತೆಯಿಂದ ಸ್ವೀಕರಿಸಿರಿ. ನಿಮ್ಮಲ್ಲಿ ಖಂಡಿತವಾಗಿ ಮಾನಸಾಂತರವು ಅದ್ಭುತಗಳು ಸಂಭವಿಸುತ್ತದೆ. ಈ ಒಂದು ಆಳವಾದ ನಂಬಿಕೆ ನಮಗೆ ಬೇಕು. ಯಾವಾಗಲೂ ಈ ಪರಮ ಪ್ರಸಾದವನ್ನು ವಿಶ್ವಾಸದಿಂದ ಸ್ವೀಕರಿಸಬೇಕು, ನೋಡಬೇಕು. ಇದು ವಿಶ್ವಾಸದ ಸಂಸ್ಕಾರ. ಪರಮಪ್ರಸಾದವು ವಿಶ್ವಾಸದ ಸಂಸ್ಕಾರವಾದಂತಹ ಕಾರಣದಿಂದ ವಿಶ್ವಾಸದ ಕಣ್ಣುಗಳಿಂದ ಈ ಸಂಸ್ಕಾರವನ್ನು ನಾವು ನೋಡಬೇಕು. ಇದು ಪ್ರೀತಿಯ ಸಂಸ್ಕಾರ, ಪ್ರೀತಿಯಿಂದ ನೋಡಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಎಷ್ಟೊಂದು ಅದ್ಭುತಕರವಾದ ವಿಷಯ ನೋಡಿ. ಜೀವಂತರಾದ ದೇವರು ನಿಮ್ಮ ಶರೀರಕ್ಕೆ ಇಳಿದು ಬರುತ್ತಾರೆ. ಅವರು ನಿಮ್ಮ ಜೊತೆಯಲ್ಲಿ ಒಂದಾಗುವುದು ಎಷ್ಟೋ ಒಂದು ಅದ್ಭುತಕರವಾದ, ಸಂತೋಷಕರವಾದ ಜೀವಿತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರು ಅಷ್ಟು ನಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ. ಸಹೋದರ ಸಹೋದರಿಯರು, ಈ ಕಾರಣದಿಂದ ನೀವು ನಿಜವಾದ ಕಥೋಲಿಕ ವಿಶ್ವಾಸಿಯಾಗಿ ಜೀವನ ಮಾಡಬೇಕಾ? ಆಳವಾಗಿ ಈ ಪರಮಪ್ರಸಾದವನ್ನು ಸ್ವೀಕರಿಸಿರಿ, ಪರಮಪ್ರಸಾದವನ್ನು ವಿಶ್ವಸಿಸಿರಿ, ಪರಮಪ್ರಸಾದದಲ್ಲಿ ನಂಬಿಕೆ ಇಟ್ಟಿರಿ. ಪ್ರತಿಯೊಂದು ಬಲಿಪೂಜೆಯಲ್ಲಿ ಪಾಲುಗೊಳ್ಳುವಾಗ ನಮಗೆ ಗೊತ್ತು ಯಾವುದು ಅತಿ ಮುಖ್ಯವಾದ ಆರಾಧನೆ. ಜಪಸ್ವರ ಅಲ್ಲ, ಧ್ಯಾನಕೂಟಗಳಲ್ಲ, ಪ್ರಬೋಧನೆಯಲ್ಲ, ಸ್ತುತಿ ಆರಾಧನೆ ಅಲ್ಲ. ಅತಿ ಮುಖ್ಯವಾದ ಆರಾಧನೆ ಬಲಿಪೂಜೆ. ಪ್ರತಿದಿನ ನಿಮ್ಮ ದೇವಾಲಯದಲ್ಲಿ ಮಳೆಯಾಗಲಿ, ಬಿಸಿಲಾಗಲಿ, ಬೇಸಿಗೆ ಆಗಲಿ, ಏನಾಗಲಿ, ನಿಮ್ಮ ವಿಚಾರಣ ಗುರುಗಳು ನಿಮಗಾಗಿ, ನೀವು ಎದ್ದೇಳಿದರೆ ಪರವಾಗಿಲ್ಲ, ನೀವು ಬಂದರೆ ಪರವಾಗಿಲ್ಲ, ನೀವು ರೋಗಿ ಆದರೆ ಪರವಾಗಿಲ್ಲ, ನೀವು ಗುರುವನ್ನು ಕೆಟ್ಟದಾಗಿ ಬೈಯವರಾಗ ಪರವಾಗಿಲ್ಲ, ಏನಾದರೆ ಪರವಾಗಿಲ್ಲ, ನಿಮಗಾಗಿ ನಿಮ್ಮ ದೇವಾಲಯದಲ್ಲಿ ನಿಮ್ಮ ವಿಚಾರಣ ಗುರುಗಳು ಪ್ರತಿ ದಿವಸ ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡುತ್ತಾರೆ. ಈ ವಿಷಯ ಗೊತ್ತಾ ನಿಮಗೆ? ಪ್ರತಿ ದಿವಸ ನಿಮ್ಮ ವಿಚಾರಣ ಗುರುಗಳು ನಿಮಗಾಗಿ ದೇವರ ಸನ್ನಿಧಿಯಲ್ಲಿ ನಿಂತು ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾರೆ. ಸಾಧ್ಯವಾದರೆ ಬಲಿಪೂಜೆಯಲ್ಲಿ ಪ್ರತಿ ದಿವಸವನ್ನು ಪಾಲ್ಗೊಳ್ಳಿರಿ. ಇದೊಂದು ಅಭಿಷೇಕ. ಕೆಲವರು ಹೇಳುತ್ತಾರೆ, ಪ್ರತಿ ದಿವಸ ಯಾಕೆ ದೇವರ ಶರೀರವನ್ನು ಸ್ವೀಕರಿಸಬೇಕು? ತಿಂಗಳಿಗೊಮ್ಮೆ ಸಾಕಲ್ಲ. ಕೆಲವು ಸಂದರ್ಭ ದಿವಸದಲ್ಲಿ 2 ಸಾಲ 3 ಸಾಲ ಕೂಡ ಬಲಿಪೂಜೆಯಲ್ಲಿ ಪಾಲ್ಗೊಂಡು ದೇವರ ಪರಿಶುದ್ಧ ಶರೀರವನ್ನು ಸ್ವೀಕರಿಸುವವರಿದ್ದಾರೆ. ಯಾಕಂದರೆ ಯಾವಾಗಲೂ ನಾನು ದೇವರ ಜೊತೆಯಲ್ಲಿರಬೇಕು ಅಂತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಸಹೋದರ ಸಹೋದರಿ, ಈ ಪರಿಶುದ್ಧವಾದ ಸಮಯದಲ್ಲಿ ಈ ಶಾಲೋಮ್ ಟಿವಿ ಮುಖಾಂತರ ದೇವರ ಅದ್ಭುತಕರವಾದ ಅಭಿಷೇಕದ ವಾಕ್ಯವನ್ನು ಆಲಿಸುವ ಸಹೋದರ ಸಹೋದರಿ, ಮಗನೇ ಮಗಳೇ, ದೇವರು ನಿಮ್ಮನ್ನು ಸ್ಪರ್ಶಿಸುವ ಸಮಯವಾಗಿದೆ. ಸ್ವರ್ಗದ ಅಭಿಷೇಕ ಅಗ್ನಿಯಾಗಿ ನಿಮ್ಮ ಮೇಲೆ ಇಳಿದು ಬರುವ ಸಮಯ, ನಿಮ್ಮಲ್ಲಿ ಅದ್ಭುತಗಳು ಸಂಭವಿಸುವ ಸಮಯ, ರೋಗ ಸೌಖ್ಯ ಉಂಟಾಗುವ ಸಮಯ. ವಿಶ್ವಾಸದಿಂದ ನೀವು ಪ್ರಾರ್ಥಿಸಿರಿ.
ಯೇಸುವಿನ ಶರೀರ ಅಷ್ಟೊಂದು ಶಕ್ತಿಯುಳ್ಳ ಶರೀರ. ಅನೇಕ ವ್ಯಕ್ತಿಗಳ ಜೀವನದಲ್ಲಿ ಯೇಸುವಿನ ಶರೀರ ಅವರಿಗೆ ಬದಲಾವಣೆಯನ್ನು ದಯಪಾಲಿಸಿದ್ದಾರೆ. ಅದ್ಭುತಗಳು ದೇವರ ಅವರ ಶರೀರದಲ್ಲಿ ಸಂಭವಿಸಿದ್ದಾರೆ. ಯೋಗ್ಯತೆಯಿಂದ ಯೇಸುವಿನ ಶರೀರವನ್ನು ಸ್ವೀಕಾರ ಮಾಡಿದರೆ ಮಾತ್ರ ಸಾಕು, ನಿಮ್ಮ ಜೀವನದಲ್ಲಿ ನಿಮ್ಮ ಶರೀರದಲ್ಲಿ ಅದ್ಭುತಗಳು ಸಂಭವಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಕಾರಣದಿಂದ ಈ ಪರಮಪ್ರಸಾದ ಎಂಬ ಸಂಸ್ಕಾರ ಕಥೋಲಿಕ ಧರ್ಮಸಭೆಯ ಆಧಾರ ಅಡಿಸ್ಥಾನ. ಈ ಪರಮಪ್ರಸಾದ ಇಲ್ಲದರೆ ಕಥೋಲಿಕ ಧರ್ಮಸಭೆಯೇ ಇಲ್ಲ. ಗುರುಗಳಿಲ್ಲ, ಕನ್ಯಾಸ್ತ್ರೀಯರಿಲ್ಲ, ಧರ್ಮಾಧ್ಯಕ್ಷರುಗಳಿಲ್ಲ, ಯಾರೂ ಇಲ್ಲ. ಈ ಪರಮಪ್ರಸಾದವೇ ಕಥೋಲಿಕ ವಿಶ್ವಾಸದ ಅಡಿಸ್ಥಾನ, ಅಡಿಪಾಯ. ಹಾಲೆಲೂಯ್ಯ. ಈ ಕಾರಣದಿಂದ ನೀವು ಪ್ರಾರ್ಥಿಸುವಾಗ, ನೀವು ಬಲಿಪೂಜೆಗೆ ಹೋಗುವಾಗ ಈ ಒಂದು ಆಳವಾದ ನಂಬಿಕೆ ನಿಮ್ಮಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಸಂತ ಯೋವಾನನು ವ್ಯಕ್ತವಾಗಿ ಬರೆದು ನಮಗೆ ಹೇಳಿಕೊಟ್ಟ ವಿಷಯಗಳು ಮತ್ತೊಮ್ಮೆ ನೆನಪಿಟ್ಕೊಳ್ಳೋಣ, ಮರ್ತು ಹೋಗಬೇಡಿ. ಇವತ್ತು ಮನೆಯಲ್ಲಿ ನಿಮಗೆ ಸಮಯ ಸಿಕ್ಕುವಾಗ ಯೋವಾನ ಶುಭ ಸಂದೇಶ 6ನೇ ಅಧ್ಯಾಯ, ಆ ಒಂದು ಅಧ್ಯಾಯ ಪೂರ್ತಿ ಒಂದು ಸಲ ಓದಿರಿ. ಇದು ಪೂರ್ತಿಯಾಗಿ ಪರಮಪ್ರಸಾದವನ್ನು ಕುರಿತು ದೇವರು ಮಾತಾಡಿದ್ದಾರೆ. 6ನೇ ಅಧ್ಯಾಯ 66ನೇ ವಾಕ್ಯ. ನಾನು ಮೊದಲನೇದು ಓದಿದ ವಿಷಯ, ಜನ ಕೆಲವರು ಯೇಸು ಸ್ವಾಮಿಯ ಸಹವಾಸವನ್ನು ಬಿಟ್ಟು ಹೋಗಿದ್ದಾರೆ. ನಮ್ಮ ಜೊತೆಯಿಂದ ಕೆಲವರು ಬಿಟ್ಟು ಹೋಗ್ತಾರೆ, ನಾಳೆ ನಮ್ಮ ಪಾರಿಶಿಂದ ಬಿಟ್ಟು ಹೋಗ್ತಾರೆ. ಯಾಕೆಂದರೆ ನೋಡಿ, ಯೇಸುವಿನ ಸಹವಾಸವನ್ನು ಕೆಲವರು ಬಿಟ್ಟು ಹೋಗುವಾಗ ಪೇತ್ರ ಏನು ಮಾಡಿದ್ದಾನೆ, ಅವನು ತುಂಬ ನೋವಾಗಿದೆ. ನೋಡಿ, 25,000 ಜನ ಇದ್ದಾರೆ, ಅದರಿಂದ ಕೆಲವರು ಬಿಟ್ಟು ಹೋಗ್ತಾ ಇದ್ದಾರೆ. ಅವನು ಯೇಸುವನ್ನು ನೋಡಿದ್ದಾನೆ. ಯೇಸು ಇಲ್ಲ, ನೋಡಿ ಇವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ನೀವು ಕರೆಯಿರಿ ಅಂದ. ಸಾಮಾನ್ಯವಾಗಿ ನಾವಾದರೆ ಏನು ಮಾಡ್ತೀರಿ? ಪರವಾಗಿಲ್ಲಪ್ಪ ಬನ್ನಿ, ನಾನೀಗ ಹೇಳಿದ ವಿಷಯವನ್ನು ಸ್ವಲ್ಪ ನೀರಾಕ್ಬಿಟ್ಟು ಡೈಲ್ಯೂಟ್ ಮಾಡಿಬಿಡ್ತೀನಿ ಅಂತ. ಏಕೆಂದರೆ ನೀವು ಹೋಗಬಾರದು, ನಮ್ಮ ಜೊತೆಲಿ ಜನ ಬೇಕು. ಯೇಸು ಸ್ವಾಮಿ ಪೇತ್ರನ ಹತ್ರ ಏನು ಕೇಳಿದ್ದಾರೆ? ನೀವು ಹೋಗಬೇಕಾದ್ರೆ ಹೋಗಿ, ನಾನು ಹೇಳಿದ ವಿಷಯ ಇದು. ಯಾಕಂದರೆ ಯೇಸುವಿನ ಗೊತ್ತು ಇದು ಅತಿ ಮುಖ್ಯವಾದ ವಿಷಯ. ಏನು ಕಾಂಪ್ರಮೈಸ್ ಇಲ್ಲ ಅಲ್ಲಿ. ಮಾನುಷಿಕವಾಗಿ ನಾವು ಯೋಚನೆ ಮಾಡಿದರೆ ಕಾಂಪ್ರಮೈಸ್, ಎಲ್ಲಿ ಆದರೆ ಕಾಂಪ್ರಮೈಸ್. ನಿಜವಾದ ಧರ್ಮಸಭೆಯಲ್ಲಿ ಕಾಂಪ್ರಮೈಸ್ ಇಲ್ಲ. ಕಥೋಲಿಕ ಧರ್ಮಸಭೆಯಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್ ಅಟ್ ಆಲ್. ಧರ್ಮಸಭೆಯಿಂದ ತೆಗೆದು ಹಾಕುತ್ತಾರೆ. ಯಾಕಂದರೆ ಈ ಕಥೋಲಿಕ ವಿಶ್ವಾಸದ ಆಧಾರ ಅಡಿಸ್ಥಾನ ಈ ಪರಮಪ್ರಸಾದ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಕಾರಣದಿಂದ ಕಥೋಲಿಕ ವಿಶ್ವಾಸಿಯಾಗಿ ಜೀವಿಸಬೇಕಾ? ನೀವೇನು ಮಾಡಬೇಕಂದ್ರೆ ಪರಮಪ್ರಸಾದದಲ್ಲಿ ಆಳವಾಗಿ ನಂಬಿಕೆ ಇಡಬೇಕು. ಈ ಪರಮಪ್ರಸಾದ ದೇವರ ಹತ್ರ ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿರಿ, ಕರಗಳನ್ನು ತೆರೆದು ದೇವರ ಸನ್ನಿಧಿಯಲ್ಲಿ ಯಾಚನಾ ರೂಪದಲ್ಲಿ ಇಡಿ. ಪ್ರೀತಿಯ ದೇವರೇ, ಪರಿಶುದ್ಧ ತಂದೆಯೇ, ಈ ಪರಿಶುದ್ಧವಾದ ಸಮಯದಲ್ಲಿ ನನ್ನ ಜೀವನವನ್ನು ನಿಮ್ಮ ಪರಿಶುದ್ಧ ಸನ್ನಿಧಿಗೆ ನಾನು ಸಮರ್ಪಿಸುತ್ತೇನೆ. ಸ್ವಾಮಿ, ಇಷ್ಟು ಕಾಲ ಆಳವಾದ ನಂಬಿಕೆ ಇಲ್ಲದೆ ಅಯೋಗ್ಯತೆಯಿಂದ ನಿಮ್ಮ ಶರೀರ ಎಷ್ಟೋ ಸಲ ನಾನು ಸ್ವೀಕಾರ ಮಾಡಿದ್ದೀನಿ. ನಿಮಗೆ ವಿರೋಧವಾಗಿ ಪಾಪ ಮಾಡಿ ನಿಮಗೆ ನೋವು ಕೊಟ್ಟದಾಗಿ ನಿಮ್ಮ ಹತ್ರ ಕ್ಷಮೆಯನ್ನು ಯಾಚಿಸುತ್ತೇನೆ. ಸ್ವಾಮಿ, ನನ್ನ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ ದೇವ. ಆಳವಾಗಿ ಈ ಪರಮಪ್ರಸಾದದಲ್ಲಿ ನಂಬಿಕೆ ಇಟ್ಟು ಪರಮಪ್ರಸಾದ ದೇವರಾದ ನಿಮ್ಮ ಜೊತೆಯಲ್ಲಿ ಬಾಳುವಂಥ ಅನುಗ್ರಹವನ್ನು ನನಗೆ ನೀಡಿರಿ ದೇವ. ನನ್ನ ಕುಟುಂಬ, ನನ್ನ ಜೀವನ, ನನ್ನ ವೈಯಕ್ತಿಕ ಜೀವನ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಯವರು, ನನ್ನ ಕೆಲಸ, ನನ್ನ ಬಿಸ್ನೆಸ್ಸು, ನನ್ನ ವ್ಯವಸಾಯ, ನನ್ನ ವಾಹನ, ನನ್ನ ಮನೆ, ಸ್ವಾಮಿ ಎಲ್ಲವನ್ನು ನಿಮ್ಮ ಪರಿಶುದ್ಧ ಸನ್ನಿಧಿಗೆ ಸಮರ್ಪಿಸುವಾಗ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ ನಮ್ಮನ್ನು ತೊಳೆಯಿರಿ. ಪೂರ್ವಿಕ ಶಾಪಗಳು ಬಿಟ್ಟು ಹೋಗಲಿ, ಆರ್ಥಿಕ ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗಲಿ. ದೇವಾ, ನಿಮ್ಮ ಮಕ್ಕಳು ಪರಿಶುದ್ಧರಾಗಿ ಸಂದರಾಗಿ ಬಾಳುವ ಕೃಪೆಗಾಗಿ ಪ್ರಾರ್ಥಿಸುತ್ತೇನೆ. ತಾಯಿ ಮರಿಯಳೆ, ಕರುಣಗಿರಿಯ ತಾಯಿಯೇ, ಈ ನಮ್ಮ ಪ್ರಾರ್ಥನೆ ನಿಮ್ಮ ಮಾಧ್ಯಸ್ಥದ ಮುಖಾಂತರ ಯೇಸುವಿನ ಪರಿಶುದ್ಧ ಪಾದ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇನೆ. ಆಮೇನ್. ಕರ್ತರಾದ ದೇವರು, ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಸದಾ ಆಶೀರ್ವದಿಸಲಿ. ಆಮೇನ್.